ಓನರ್ ಓನರ್ ಹತ್ರ ಕೇಳೋಣ ಏನೇನ್ ಸಿಗುತ್ತೆ ಅಂತ. ನಿಮ್ಮ ಹೆಸರು? ನಮಸ್ಕಾರ, ಮಹೇಶ್ ಅಂದ್ಬಿಟ್ಟು ನನ್ನ ಹೆಸರು. ಸರ್ ನಿಮ್ಮ ಊರು? ಗುಲ್ಬರ್ಗ. ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆನಂದ್ ತಾಲೂಕು ಹುಜೇರಿ ಅಂದ್ಬಿಟ್ಟು. ಸರಿ, ನಿಮ್ಮ ಈ ರೊಟ್ಟಿ ಮಾಡೋದ ಪ್ರೋಸೆಸ್ ನೋಡ್ಬೋದಾ ನಾವು? ನೋಡಿ ಸರ್, ಖಂಡಿತ ಎಲ್ಲ ಸರ್, ಎಲ್ಲ ನಮ್ಮ ಹತ್ರ ಲೈವ್ ಆಗಿ ಮಾಡ್ತೀವಿ ರೊಟ್ಟಿ ಎಲ್ಲ. ಮಷೀನ್ ರೊಟ್ಟಿ ಎಲ್ಲ ಯೂಸ್ ಮಾಡಲ್ಲ. ಕಂಪಲ್ಸರಿ ಎಲ್ಲ ಹೋಮ್ ಮೇಡ್, ಏನಿದೆ ಹೋಮ್ ಮೇಡ್ ಊಟ ಸಿಗುತ್ತೆ. ಏನೇನ್ ಸಿಗುತ್ತೆ ಸರ್? ನಮ್ಮ ಹತ್ರ ಜೋಳ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತ್ಯ ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು, ಸಾಯಂಕಾಲ ಹೋಳಿಗೆ, ಶೇಂಗಾ ಹೋಳಿಗೆ, ಬೇಳೆ ಹೋಳಿಗೆ, ಮತ್ತೆ ಕಾಯಿ ಹೋಳಿಗೆ ಸಿಗುತ್ತೆ. ಬರೀ ರೊಟ್ಟಿ ಫ್ಯಾಮಿಲಿ ಇರೋದಿಲ್ಲ, ಬರೋದೆಲ್ಲ ರೊಟ್ಟಿ ಫ್ಯಾಮಿಲಿ ಇಲ್ಲ, ಬರ್ತಾರೆ, ಅದರಲ್ಲಿ ಬೇರೆಯವರು ಬಂದ್ಬಿಡುತ್ತೆ. ಅದೇ ಹೇಳ್ತಿರೋದು, ಬರೀ ಮತ್ತೆ ರೇಟಿನ ಬಗ್ಗೆ ನಾವು ರೊಟ್ಟಿ ಬಂದ್ಬಿಟ್ಟು ನಮ್ಮ ಹತ್ರ ಊಟ ಫುಲ್ ಮಿಕ್ಸ್ ಬಂದ್ಬಿಟ್ಟು 2 ರೊಟ್ಟಿ, 2 ತರ ಪಲ್ಯ ಬರುತ್ತೆ, ಒಂದು ವೆಜಿಟೇಬಲ್, ಒಂದು ಕಾಳು ಪಲ್ಯ ಬರುತ್ತೆ, ಅನ್ನ ಸಾಂಬಾರು 80 ರೂಪಾಯಿ ಚಾರ್ಜ್ ಮಾಡ್ತೀವಿ. ಫುಲ್ ರೈಸಿಗೆ. ಹಾಫ್ ರೈಸಿಗೆ ಬಂದ್ಬಿಟ್ಟು 70 ರೂಪಾಯಿ ಚಾರ್ಜ್ ಮಾಡ್ತೀವಿ. ಪಲ್ಯ ಯಾವಾಗಲೂ ಕಾನ್ಸ್ಟೆಂಟ್? ನಮ್ಮ ಹತ್ರ ಪಲ್ಯ ಎನಿ ಟೈಮ್ ಚೇಂಜ್ ಇರುತ್ತೆ, ಡೈಲಿ ವೇಜಸ್ ಚೇಂಜ್ ಇರುತ್ತೆ. ಒಂದು ಡೈಲಿ ಇವತ್ತು ಅಲಸಂದಿ ಕಾಳು ಇದ್ರೆ ನಾಳೆ ಹುರುಳಿ ಕಾಳು ಇರುತ್ತೆ, ಬಟಾಣಿ ಇರುತ್ತೆ, ಕಡಲೆ ಕಾಳು ಇರುತ್ತೆ. ಎನಿ ಒನ್ ಡೈಲಿ ಇವತ್ತು ಸಿಕ್ಕರು ಒಂದು ವಾರ ಆದ್ಮೇಲೆ ಸಿಗೋದು, ಆ ತರ ನಮ್ಮ ಹತ್ರ ಪಲ್ಯ ಇದೆ. ನೆಕ್ಸ್ಟ್ ತೋರಿಸ್ಬೋದಾ? ನೋಡಿ ಸರ್, ನೋಡಿ, ಖಂಡಿತ ನೋಡಿ. ಇದು ಸರ್, ಇದು ಅಲಸಂದಿ ಕಾಳು ಪಲ್ಯ. ಅಲಸಂದಿ ಕಾಳು, ಇದು ಬದನೆಕಾಯಿ ಪಲ್ಯ. ನಮ್ಮ ಹತ್ರ ಸಂಡೆಕೊಮ್ಮೆ ಎಣ್ಣೆಗಾಯಿ ಪಲ್ಯ ಮಾಡ್ತೀವಿ. ಸಂಡೆ ಫಿಕ್ಸ್ ಅದು, ಎಣ್ಣೆಗಾಯಿ ಪಲ್ಯ. ಇಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಮಾಡಿರೋದು, ಬಟ್ ಎಣ್ಣೆಗಾಯಿ ಸಂಡೆ ಫಿಕ್ಸ್ ಮಾಡ್ತೀವಿ. ಆಮೇಲೆ ವೈಟ್ ಅನ್ನ, ಇದು ಸಾಂಬಾರು. ನಮ್ಮೆಲ್ಲ ಉತ್ತರ ಕನ್ನಡ ಸ್ಟೈಲಲ್ಲಿ ಸಾಂಬಾರು ಹೊಡಿತೀವಿ. ಆತರ ಇದಿಲ್ಲ, ಬಟ್ ಬೇಳೆ ಮತ್ತೆ ಪಾಲಕ್ ಮಿಕ್ಸ್ ಇರುತ್ತೆ. ಕ್ಯಾಟ್ರಿಂಗ್ ಎಲ್ಲ ಕೊಟ್ಟಿರ್ತಾರೆ. ಮಾಡ್ತೀವಿ, ಆಲ್ರೆಡಿ ಮಾಡಿದ್ವಿ. ನಮ್ದು ಸೆಕೆಂಡ್ 2 ಬ್ರಾಂಚ್ ನಂದಿರೋದು, ಬೊಮ್ಮಸಂದ್ರದಲ್ಲಿ ಒಂದಿದೆ, ಆಮೇಲೆ ಸೆಕೆಂಡ್ ಬ್ರಾಂಚ್ ನಂದು ದೊಡ್ಡ ಬೊಮ್ಮಸಂದ್ರ. ಅದು ಮ್ಯಾನ್ ಪವರ್ ಪ್ರಾಬ್ಲಮ್, ಇದು ಮನೇಲಿ 1ನೇ ತಾರೀಕಿಗೆ ಕ್ಲೋಸ್ ಮಾಡಿರ್ತೀವಿ. ಆಮೇಲೆ ಮೊದಲೆಲ್ಲ ಕ್ಯಾಟ್ರಿಂಗ್ ಎಲ್ಲ ಮೆಜರ್ ಮಾಡಿದ್ವಿ, 300 ಜನ 400 ಜನ ಎಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ವಿ. ಇವಾಗ ಮ್ಯಾನ್ ಪವರ್ ಸಲುವಾಗಿ ಸ್ವಲ್ಪ ಕಮ್ಮಿ ಜನ, ಒಂದು ಮಿನಿಮಮ್ 200 ಜನ 150 ಜನ ಇದ್ರೆ ತಗೋತೀವಿ. ಆಮೇಲೆ ವೈಟ್ ಅನ್ನ ಸಾಂಬಾರು ಎನಿ ಟೈಮ್ ಕಾನ್ಸೆಪ್ಟ್ ಫಿಕ್ಸ್ ಇರುತ್ತೆ ನಮ್ಗೆ. ಆಮೇಲೆ ಇದ್ರ ಜೊತೆ ಈರುಳ್ಳಿ, ಎಣ್ಣೆಲಿ ಕರೆದಿರೋ ಮೆಣಸಿನಕಾಯಿ, ನಮ್ಮ ಉತ್ತರ ಕನ್ನಡ ಸ್ಟೈಲಲ್ಲಿ. ಆಮೇಲೆ ಉಪ್ಪಿನಕಾಯಿ, ಚಟ್ನಿ ಸಿಗುತ್ತೆ, ಮೊಸರು ಸಿಗುತ್ತೆ ಸೈಡ್ಸ್ ಅಲ್ಲಿ. ಬಟ್ ಊಟ ಅಂತ 100% ಕ್ವಾಲಿಟಿ ಹೈಜೆನಿಕ್ ಇರುತ್ತೆ, ಹೋಮ್ ಮೇಡ್ ಇರುತ್ತೆ.